ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಇದು 119ನೇ ವಿಡಿಯೋ. ಓಕೆ, ಸೊ ಆಲ್ರೆಡಿ ನಾನು 118 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯ್ತಾ. ನೋಡಿ, SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸ್ ಅನ್ನ ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸ್ ಅನ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ. ಓಕೆ, ಸೊ 19 ವಿಡಿಯೋ ಇವಾಗ ಲೇಟೆಸ್ಟ್ ಆಗಿ ಅಪ್ಲೋಡ್ ಮಾಡಿದೆ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯ್ತಾ. ಸೊ ಎರಡು ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಆಫೀಸ್ ಬಾಯ್ ಬೇಕು ಹುಬ್ಬಳ್ಳಿಯಲ್ಲಿ. SSLC PUC ಯಾರ್ದೆಲ್ಲಾಗಿದೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ಆಫೀಸ್ ಅಸಿಸ್ಟೆಂಟ್ ಬೇಕು, PUC ಡಿಗ್ರಿ ಮತ್ತೆ MS ಆಫೀಸ್ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಅಟ್ರಾಕ್ಟಿವ್ ಸ್ಯಾಲರಿ, ESI ಬೋನಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಮತ್ತೆ ನೀವು ಲೇಟ್ ಮಾಡಿ ಕಾಲ್ ಮಾಡಿದ್ರೆ ವೇಕೆನ್ಸಿ ಇರಲ್ಲ. ಮತ್ತೆ ನೀವೇ ನಂಗೆ ಹೇಳ್ತೀರಿ ಅಂದ್ರೆ ನಾವು ಕಾಲ್ ಮಾಡಿದಾಗ ನೀವು ಜಾಬ್ ಹೇಳ್ತೀರಿ, ನಾವು ಕಾಲ್ ಮಾಡಿದಾಗ ಅಲ್ಲಿ ವೇಕೆನ್ಸಿ ಇರಲಿಲ್ಲ ಅಂತ, ಅಂದ್ರೆ ಫುಲ್ ಆಗಿದೆ ಅಂತ ಹೇಳಿದ್ರು ಅಂತ ಹೇಳ್ತೀರಿ. ಅಂದ್ರೆ ನೀವು ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ, ಸೆಕ್ಯೂರಿಟಿ ಗಾರ್ಡ್ ಬೇಕು ಮಂಗಳೂರಿನಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು. ನೆಕ್ಸ್ಟ್ ವಿಡಿಯೋ ನೋಡಿದ ತಕ್ಷಣ ಪಾಸ್ ಮಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ತಕ್ಷಣ ಕಾಲ್ ಮಾಡಿ. ಓಕೆ, ನೋಡಿ, ಇನ್ನೊಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಬೇಕು ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ 2 ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಪ್ರತಿಷ್ಠಿತ ಶಾಲೆ ಹಾಗೂ ಫ್ಲಾಟ್ಗೆ ಸೆಕ್ಯೂರಿಟಿ ಗಾರ್ಡ್. ಓಕೆ, ಇನ್ನೊಂದು ಕಡೆ ಸೆಕ್ಯೂರಿಟಿ ಪರ್ಸನ್ ಬೇಕು. ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ 3 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ. ಹಾಗೆ ರೆಸ್ಯೂಮೆ ಇದೆ ಗೈಸ್, ನಿಮ್ಮ ಒಂದು ರೆಸ್ಯೂಮೆನ ಈ ಒಂದು ಇಮೇಲ್ ಐಡಿಗೆ ಸೆಂಡ್ ಮಾಡಿ. ಓಕೆ, ಸೊ ಇಮೇಲ್ ಐಡಿ ಉಂಟು. ನೋಡಿ, ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಆರ್ಮಿ ಅಭ್ಯರ್ಥಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ. ಓಕೆ, 30 ರಿಂದ 75,000 ಸಂಬಳ ಉಂಟು. ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ಸೂಪರ್ವೈಸರ್ ಬೇಕು, ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಕೆಫೆಗೆ ಸೂಪರ್ವೈಸರ್ ಬೇಕು. ಸೊ ಇದು ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ. 20,000 ತಿಂಗಳಿಗೆ ಅಂತ ಹೇಳಿದ್ದಾರೆ, ಪ್ಲಸ್ ಇನ್ಸೆಂಟಿವ್, ಉಚಿತ ವಸತಿ ಅಂತಾನು ಹೇಳಿದ್ದಾರೆ ಆಯ್ತಾ. ಸೊ 2 ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ಹಾಗೆ ಯಾವ ತರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು ಆಯ್ತಾ. ನೆಕ್ಸ್ಟ್ ಸೆಕ್ರೆಟರಿ ಕಮ್ ಡ್ರೈವರ್ ಬೇಕು, 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರುವವರು. ಓಕೆ, ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಡ್ರೈವರ್ ಬೇಕು, ಮಾನ್ಯ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ, ಬಸ್ ಡ್ರೈವರ್ ಬೇಕು, SSLC ಆದವರು. ಓಕೆ, ಸೊ SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸ್ ಅನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ವಾ. ಸೊ SSLC ಆದವರು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಹುಬ್ಬಳ್ಳಿಯಲ್ಲಿರುವಂತಹ ವೇಕೆನ್ಸಿ. ಓಕೆ, ಸೊ ರೆಸ್ಯೂಮೆ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ನೋಡಿ, ಇನ್ನೊಂದು ಡೆಲಿವರಿ ಬಾಯ್ ಬೇಕು ಹುಬ್ಬಳ್ಳಿಯಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು ಆಯ್ತಾ. ನೆಕ್ಸ್ಟ್ ನೋಡಿ, ಪಿಕಪ್ಸ್ಗೆ ಸ್ಟಾಫ್ ಬೇಕು. ಸೊ ಯಾರ್ದೆಲ್ಲ PUC ಆಗಿದೆ, ಸೊ ಅವರು ಆದಷ್ಟು ಬೇಗ ಕಾಲ್ ಮಾಡಿ. ಇದು ಮಹಾರಾಷ್ಟ್ರದಲ್ಲಿರುವಂತಹ ವೇಕೆನ್ಸಿ. ಓಕೆ, ಹಾಗೆ ಬೇರೆ ರಾಜ್ಯದಲ್ಲಿ ನೀವು ಜಾಬ್ನ ನಿಜವಾಗ್ಲೂ ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ನಾನು ವಿಡಿಯೋದಲ್ಲಿ ಅದನ್ನು ಹಾಕಬೇಕೋ ಇಲ್ವೋ ಅಂತ ನನಗೆ ಗೊತ್ತಾಗಲ್ಲ. ಸೊ ನಿಮಗೆ ಸರ್ಚ್ ಮಾಡ್ತಾ ಇದ್ದಾರಾ ನಿಮ್ಮಲ್ಲಿ ಯಾರಾದರೂ ಅಥವಾ ನೀವು, ಸೊ ಅದನ್ನು ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ರಾಜ್ಯದ್ದು ತರಬೇಕು ಬೇಡೋ ಅಂತ ನನಗೆ ಡೌಟ್ ಆಗ್ತಾ ಇದೆ ಆಯಿತಾ. ಸೊ ಆದಷ್ಟು ಬೇಗ ನೀವು ನನಗೆ ಕಮೆಂಟ್ ಮಾಡಿ, ಬೇರೆ ರಾಜ್ಯದಲ್ಲಿ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ತುಂಬ ವೇಕೆನ್ಸಿ ಉಂಟು, ಬಟ್ ನಾನು ಹಾಕೋದಿಲ್ಲ ಅಂದರೆ ಆ ಥರ ನನ್ನ ವಿಡಿಯೋಸಲ್ಲಿ ಬೇರೆ ರಾಜ್ಯದಲ್ಲಿ ನೋಡುವವರು ಯಾರಿಲ್ಲ ಅಲ್ವಾ. ಸೊ ಇಷ್ಟು ಹಾಕಿದ್ದೀನಿ. ಸೊ ನನಗೆ ಕಮೆಂಟ್ ಮಾಡಿ. ಓಕೆ, ನೋಡಿ, ಇದು ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಲೋಡರ್ಸ್ ಬೇಕು. ಓಕೆ, ಸೊ ಯಾರಿಗೆಲ್ಲ ಲೋಡರ್ಸ್ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಇದಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಏನು ಹೇಳಿಲ್ಲ, ಲೋಡಿಂಗ್ ಮಾಡಲಿಕ್ಕೆ. ಓಕೆ, ಸೊ ನೋಡಿ, ಕಂಪ್ಯೂಟರ್ ಆಪರೇಟರ್ ಬೇಕು, ಇದಕ್ಕೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿದ್ದಾರೆ. ಓಕೆ, ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಕನ್ನಡ ಇಂಗ್ಲೀಷ್ ಟೈಪಿಂಗ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ನಂಬರ್ ಉಂಟು, 2 ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ನೋಡಿ, ಕಂಪ್ಯೂಟರ್ ಟೈಪಿಸ್ಟ್ ಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಗೊತ್ತಿರುವವರು. ಓಕೆ, ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ. 2 ನಂಬರ್ ಉಂಟು, ಕಾಲ್ ಮಾಡಿ. ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಓಕೆ, ಟೆಲಿಕಾಲರ್ ಬೇಕು, ಎನಿ ಡಿಗ್ರಿ ಅಥವಾ ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಟೆಲಿಕಾಲರ್ ಹುದ್ದೆಗೆ. ಓಕೆ, ಸ್ಪೆಸಿಫಿಕ್ ಆಗಿ ಡಿಗ್ರಿ ಮೇಲಿನ ಜಾಬ್ಸಿಗೆ ಸುಮಗಿರಿ ಡಿಗ್ರಿ ಜಾಬ್ಸ್, ಅದರಲ್ಲಿ ತುಂಬ ನಾನು ಹಾಕಿದ್ದೀನಿ. ಇಂಜಿನಿಯರಿಂಗ್ ಇಂದ ಹಿಡಿದು ರಿಸೆಪ್ಷನಿಸ್ಟ್ ಈ ಥರ ಎಲ್ಲ ತುಂಬ ಹಾಕಿದ್ದೀನಿ. ಸೊ ಒಂದೊಂದು ಇದರಲ್ಲಿ ಬಂದುಬಿಡುತ್ತೆ ಅಷ್ಟೇ. ಸೊ ಅದನ್ನು ಡಿಗ್ರಿ ಮೇಲಿನ ಜಾಬ್ಸನ್ನು ನೀವು ಸರ್ಚ್ ಮಾಡ್ತಾ ಇದ್ದರೆ ಸುಮಗಿರಿ ಡಿಗ್ರಿ ಜಾಬ್ಸಿಗೆ ಹೋಗಿ ನೋಡಿ ಆಯಿತಾ. ಸೊ ಕಮೆಂಟಲ್ಲಿ ನಾನು ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ,
ನೋಡಿ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಸೊ ಟೆಲಿಕಾಲರ್ ಬೇಕು, ಕನಿಷ್ಠ 12 ಅಂತ ಹೇಳಿದ್ದಾರೆ, PUC ಮತ್ತೆ ಕನ್ನಡ ಮಾತನಾಡೋ ಬಲ್ಲವರು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನಂಬರ್ ಉಂಟು ನೋಡಿ. ಸೇಲ್ಸ್ ಸ್ಟಾಫ್ ಬೇಕು, PUC ಯಾರ್ದೆಲ್ಲಾಗಿದೆ, 25 ವರ್ಷ ಮೇಲ್ಪಟ್ಟ ಅಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ. ಓಕೆ. ನರ್ಸಿಂಗ್ ಸ್ಟಾಫ್ ಬೇಕು, ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು, ಕಾಲ್ ಮಾಡಿ. ಮೇಲ್ ಹಾಗೂ ಫಿಮೇಲ್ ಅಭ್ಯರ್ಥಿಗಳು ಕಾಲ್ ಮಾಡಬಹುದು ಆಯ್ತಾ. ನೋಡಿ ಹೋಮ್ ನರ್ಸ್ ಬೇಕು, ಕೇರ್ ಟೇಕರ್ ಜಾಬ್ಸ್ ಇದು. ಸೊ ರೋಗಿಗಳ ಆರೈಕೆಗೆ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದರೆ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಒಳ್ಳೆ ಸ್ಯಾಲರಿ ಇರುತ್ತೆ, ಮತ್ತೆ ಉಚಿತ ಊಟ ವಸತಿನೂ ಇರುತ್ತೆ. ಸೊ ಹೋಮ್ ನರ್ಸಿಗೆ ಆಯ್ತಾ. ಸೊ ಕಾಲ್ ಮಾಡಿ. ಇನ್ನೊಂದು ಕಡೆ ಕೇರ್ ಟೇಕರ್ ಬೇಕು, ಹಿರಿಯ ನಾಗರಿಕರು ಮತ್ತು ರೋಗಿಗಳ ಆರೈಕೆ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದರೆ. ಸೊ ಉಡುಪಿಯಲ್ಲಿರುವಂಥದ್ದು. 2 ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ನೋಡಿ ಅಡಿಗೆ ಮಾಡಲಿಕ್ಕೆ ಸೌತ್ ಇಂಡಿಯನ್ ಕುಕ್ ಮತ್ತು ನಾರ್ತ್ ಇಂಡಿಯನ್ ಕುಕ್ ಅಡಿಗೆ ತಿಳಿದಿರುವವರು. ಸೊ ಸೌತ್ ಗೋವಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಪ್ಲೇಸ್ ಹೆಸರು. ಸೊ ಇಲ್ಲಿ ನೋಡಿ ಸಂಬಳ ಚರ್ಚಿಸಬಹುದು, ಉಚಿತ ಊಟ ಮತ್ತು ವಸತಿ ಅಂತ ಹೇಳಿದ್ದಾರೆ. ಸೊ ಅಡಿಗೆ ಮಾಡಲಿಕ್ಕೆ. ಸೊ ಕಾಲ್ ಮಾಡಿ ಆಯ್ತಾ. ಕಿಚನ್ ಹೆಲ್ಪರ್ ಬೇಕು, ಮಣಿಪಾಲದಲ್ಲಿ ಇರುವಂಥ ವೇಕೆನ್ಸಿ ಇದು. ಸೊ ಫ್ರೀ ಫುಡ್ ಮತ್ತು ಅಕಾಮಿಡೇಷನ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೋಡಿ ಹೋಟೆಲಲ್ಲಿ ಸಪ್ಲೈಯರ್ ಬೇಕು, ಇದು ಬೆಂಗಳೂರಲ್ಲಿರುವಂಥದ್ದು. 2 ನಂಬರ್ ಉಂಟು, ಕಾಲ್ ಮಾಡಿ. ಓಕೆ. ಸೊ ರೆಸ್ಟೋರೆಂಟ್ಗೆ ಸಪ್ಲೈಯರ್ ಬೇಕು. ಓಕೆ. ನೋಡಿ ವೇಟರ್ ಬೇಕು. ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಉಡುಪಿ ವೆಜ್ ಹೋಟೆಲ್ ಅಂತ ಹೇಳಿದ್ದಾರೆ. ಸೊ ವೇಟರ್ ಮತ್ತು ಹಾಗೂ ಹೆಲ್ಪರ್ ಅಂತ ಹೇಳಿದ್ದಾರೆ. ಓಕೆ. ನೋಡಿ ಕ್ಯಾಪ್ಟನ್ ಬೇಕು, ಮಂಗಳೂರಿನಲ್ಲಿ ಉಚಿತ ಊಟ ಮತ್ತು ವಸತಿ ಅಂತ ಹೇಳಿದ್ದಾರೆ. ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ಕ್ಯಾಪ್ಟನ್ ಬೇಕು. ಓಕೆ. ನೆಕ್ಸ್ಟ್ ನೋಡಿ ಕ್ಲೀನರ್ ಬೇಕು, ಇದು ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಆಯಿತಾ. ಸೊ ತುಂಬ ಜಾಬ್ಸ್ ಇದೆ, ಪೇಷನ್ಸಿಂದ ನೋಡಿ. ಕ್ಲೀನರ್ ಬೇಕು ಬೆಂಗಳೂರಿನಲ್ಲಿ. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ಕ್ಲೀನಿಂಗ್ ಸ್ಟಾಫ್ ಮಂಗಳೂರು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ಲೀನಿಂಗ್ ಸ್ಟಾಫ್ಗೆ ಬೇಕು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೋಡಿ ಮೆಸ್ ವಾರ್ಡನ್ ಬೇಕು, ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. 2 ನಂಬರ್ ಉಂಟು ಮತ್ತು ಇಮೇಲ್ ID ಉಂಟು. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ಹೇಳಿದ್ದಾರೆ, ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಕೆಲವು ಜಾಹೀರಾತುಗಳು ಫ್ರೀ ಫುಡ್ ಅಂತಲೂ ಉಂಟು. ಓಕೆ. ಸೊ ಎಲ್ಲ ಡೀಟೇಲ್ ಆಗಿ ಕೇಳ್ಕೊಳ್ಳಿ. ಶಾಲೆ, ಹಾಸ್ಟೆಲ್ ಹಾಗೂ ಇತರ ಸಂಸ್ಥೆಗಳಿಗೆ ಹೌಸ್ ಕೀಪಿಂಗ್ ಸ್ಟಾಫ್ ಬೇಕು ಅಂತ ಹೇಳಿದ್ದಾರೆ. ಓಕೆ. ಹೆಲ್ಪರ್ ಬೇಕು, ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಉಚಿತ ಊಟ ಮತ್ತು ವಸತಿ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಕೆಲಸ, ಯಾವುದಕ್ಕೆ ಹೆಲ್ಪರ್ ಅಂತ ಫುಲ್ ಡೀಟೇಲ್ನ ಕಾಲ್ ಮಾಡಿ ಕೇಳಿ ಆಯಿತಾ. ನೋಡಿ ಟೈಲರ್ ಬೇಕು, ಟೈಲರಿಂಗ್ ಅನುಭವ ಇರುವವರು. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ತಕ್ಷಣ ನೇಮಕಾತಿ ಅಂತ ಹೇಳಿದ್ದಾರೆ. ಓಕೆ. ಡಿವೈಂಗ್ ಇನ್ಸ್ಟ್ರಕ್ಟರ್ ಬೇಕು, ಡ್ರೈವಿಂಗ್ ತರಬೇತಿ ನೀಡುವ ಅನುಭವ ಅಂತ ಹೇಳಿದ್ದಾರೆ. ಸೊ 20,000 ಸಂಬಳ ಉಂಟು. ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಉಂಟು, SSLC ಮತ್ತು ಮೇಲ್ಪಟ್ಟು ಅಂತ ಹೇಳಿದ್ದಾರೆ. ಸೊ 50,000 ಸಂಬಳ ಅಂತ ಹೇಳಿದ್ದಾರೆ. ಸೊ ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ ಯಾವ ಥರ ಜಾಬ್ ಅಂತ. ಓಕೆ. ನೆಕ್ಸ್ಟ್ SAP ಆಪರೇಟರ್ ಅಂತ ಹೇಳಿದ್ದಾರೆ. ಸೊ ಟ್ಯಾಲಿ ಥರ ಒಂದು SAP ಆಪರೇಟರ್, ಟ್ಯಾಲಿ ಥರ ಒಂದು ಸಾಫ್ಟ್ವೇರ್. ಓಕೆ. ಸೊ SAP ನಾಲೆಜ್ ಇರುವವರು ಮತ್ತು PUC ಡಿಗ್ರಿ ಆದವರು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವವರು. ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ. 2 ನಂಬರ್ ಉಂಟು, ಇಮೇಲ್ ID ಉಂಟು. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ಸೊ 32 ವರ್ಷಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ ಆಯಿತಾ. ಸೊ ವೆಲ್ಡಿಂಗ್ ಫ್ಯಾಬ್ರಿಕೇಟರ್ ಅಂತ ಹೇಳಿದ್ದಾರೆ. ಸೊ ವೆಲ್ಡಿಂಗ್ ಮತ್ತು ಫ್ಯಾಬ್ರಿಕೇಟರ್ ಅನುಭವ ಇರುವವರು. ಸೊ ಉಚಿತ ವಸತಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದೆ. ನೋಡಿ ಫಿಟ್ಟರ್ ಬೇಕು, ITI ಯಾರ್ದೆಲ್ಲ ಆಗಿದೆ, ಫಿಟ್ಟರ್ ಟ್ರೇಡ್ ಅಥವಾ ಅನುಭವ ಅಂತ ಹೇಳಿದ್ದಾರೆ. ಸೊ ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ. 2 ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ನೋಡಿ ITI ಟರ್ನರ್ ಅಥವಾ ಅನುಭವ ಅಂತ ಹೇಳಿದ್ದಾರೆ, ಹುಬ್ಬಳ್ಳಿಯಲ್ಲಿರುವಂಥದ್ದು. ಸೊ ಈ ಥರ ಕ್ವಾಲಿಫಿಕೇಶನ್ ಯಾರ್ದೆಲ್ಲ ಆಗಿದೆ ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. CO2 ವೆಲ್ಡರ್ ಅಂತ ಹೇಳಿದ್ದಾರೆ. ಸೊ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ. ಸೊ 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಈ ಹುಬ್ಬಳ್ಳಿಯಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ ಆಯಿತಾ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ನಿಮ್ಮ ಮೊಬೈಲ್ ಬಂದಾಗೆ ಬೇರೆಯವ್ರ ಮೊಬೈಲಿಗೂ ಹೋಗುತ್ತೆ. ನೀವು ಲೈಕ್ ಕೊಟ್ಟರೆ ತುಂಬ ಜನ ನೋಡ್ತಾರೆ, ವ್ಯೂಸ್ ಬರುತ್ತೆ, ಆದರೆ ಯಾರೂ ಲೈಕ್ ಕೊಡಲ್ಲ. 1, 2, 3 ಅಷ್ಟೇ ಇರುತ್ತೆ. ದಯವಿಟ್ಟು ಲೈಕ್ ಕೊಡಿ ಆಯಿತಾ. ಸೊ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ. ಹಾಗೆ ಆದಷ್ಟು ಬೇಗ ಕಾಲ್ ಮಾಡಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸನ್ನು ನೀವು ಸರ್ಚ್ ಮಾಡ್ತಾ ಇದ್ರೆ ಡಿಗ್ರಿ ಮೇಲಿನ ಜಾಬ್ಸ್ ಉಂಟು. ಸೊ ಡಿಗ್ರಿ ಜಾಬ್ಸಲ್ಲಿ ಮತ್ತೆ ನಾನು ಲಿಂಕನ್ನು ಹಾಕಿರ್ತೀನಿ ಕಮೆಂಟಲ್ಲಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯಿತಾ. ಹಾಗೆ ಗಾರೆ ಕೆಲಸ ಅಂತ ಹೇಳಿದರು, ನನಗೆ ನೆನಪುಂಟು. ಸೊ ಗಾರೆ ಕೆಲಸ ನಾನು ಹುಡುಕ್ತಾ ಇದ್ದೀನಿ, ಬಟ್ ನನಗೆ ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ಮತ್ತು ಗಾರೆ ಅದು ಆಪರೇಟರ್ ಆ ಥರ ಅದೆಲ್ಲ ಸಿಗ್ತಾ ಉಂಟು. ಸೊ ಅದನ್ನು ನಾನು ಅವರಿಗೆ ಸೆಂಡ್ ಮಾಡಿದೆ. ಸೊ ಗಾರೆ ಕೆಲಸ ಹುಡುಕ್ತಾ ಇದ್ದೀನಿ, ಸಾರಿ. ಅದು ಸಿಕ್ಕರೆ ನಾನು ತಕ್ಷಣ ಹಾಕ್ತೀನಿ ಆಯಿತಾ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅದನ್ನು ನೋಡ್ಬೋದು ಆಯಿತಾ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.